ಇವಾಗ ಕಸ್ಟಮರ್ ಚೆನ್ನಾಗಿ ಬರ್ತಾ ಇದ್ದಾರೆ, ನಂಬಿಕೆನೂ ಬಂದಿದೆ ಇವಾಗಲೇ ಅವರಿಗೆ. 10,000 ಫೀಸ್ TMಗೆ. ಈಗ ನೀವೇ ಡಾಕ್ಟರ್ ಆದ್ರಿ. ಸರ್ ಅದೇ ಖುಷಿ ಸರ್ ಅವ್ರಿಗೆ. ನಾನು ವಾಪಸ್ ಕೊಟ್ಟಿರೋದು 10 ಕೋಟಿಗಿಂತ ಹೆಚ್ಚು. ಆಗ್ತಿದ್ರಿ ಸರ್, ನಾನು ನಕ್ಬಿಟ್ಟೆ ಜಾಯ್ನ್ ಆಗಿದ್ದೆ ಇದಕ್ಕೆ. ಬಟ್ ಇದರಿಂದ ಇವತ್ತು ನಾನು ಬದುಕು ಕಟ್ಕೊಂಡಿದ್ದೀನಿ. ಇದು ನೋಡಿ ಸರ್ಗೆ 2 ಕೈ ಮುಗಿದು ಸಾಕಲ್ಲ ಸರ್. ರಿಯಲಿ ಸೋ ಹ್ಯಾಪಿ. 2 ಡೇಸ್ ಪಾದ ಉರಿ ಕಡಿಮೆ, ಹೊಟ್ಟೆ ಹೋಯ್ತು. ತುಂಬ ಹೆಮ್ಮೆ ಇದೆ. ಈ ಶತಮಾನದ ವೈದ್ಯ ಬ್ರಹ್ಮ, ಆರೋಗ್ಯ ಸಂಜೀವಿನಿ ಸರ್ ಬಸವರಾಜ್ ಅವರು ಒಂದು 200 ವರ್ಷ ಬದುಕಬೇಕು ಸರ್. ದಯವಿಟ್ಟು ಈ ಮೆಸೇಜನ್ನ ಬಸವರಾಜ್ ಅವ್ರಿಗೆ ನೀವು ಕನ್ವೆ ಮಾಡಬೇಕು ಸರ್, ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಕಂಡೀಷನ್ ಹಾಕಿ ಕಳಿಸಿದರೆ ಸರ್ ಅವರೆಲ್ಲ ಹಾರೈಕೆ ನಿಮ್ಮ ಮೇಲಿರಲಿ ಸರ್. 200 ವರ್ಷ ಬದುಕಲಿ ಅಂತ ಅಷ್ಟು ಪ್ರೀತಿಯಿಂದ ನಿಮಗೆ ಹರಿಸಿ ಕಳಿಸಿದ್ದಾರೆ. ಆಮೇಲೆ ಇದೇ ವರ್ಡ್ ಹೇಳಿ ಅಂತಲೂ ಕೂಡ ಹೇಳಿ ಕಳಿಸಿದ್ದಾರೆ ಸರ್. ಹಾಗೆ ಈ ಸಮ್ಮೇಳನ ಕೂಡ ನಡೆಯಿತು. ಅಲ್ಲಿ ಅನೇಕರು ಮಾತನಾಡಿಸಿದಾಗ ನನಗೆ ಎಷ್ಟೋ ಜನ ಹೇಳಿದರು, ಸರ್ ಈ ಶತಮಾನದ ವೈದ್ಯ ಬ್ರಹ್ಮ ಸರ್, ಈ ಶತಮಾನದಲ್ಲಿ ನನಗೆ ಈ ಆರೋಗ್ಯ ಸಂಜೀವಿನಿ ಕೊಟ್ಟಂಥವ್ರು ಬಸವರಾಜ್ ಅವರು ಸರ್ ಅಂತ. ಈ ಥರ ಹೇಳಿದವರು ಕ್ಲಾಸಸ್ ಸೇರ್ಕೊಂಡಿರಲಿಲ್ಲ ಸರ್. ಕ್ಲಾಸಸ್ ಸೇರಿಕೊಳ್ಳದೆ ನಿಮ್ಮ ವೀಡಿಯೋಗಳನ್ನು ನೋಡಿಕೊಂಡು ಅವ್ರಿಗೆ ಅವರನ್ನೇ ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಆದಮೇಲೆ ಅವರು ಅಂದರೆ ತುಂಬ ವಯಸ್ಸಾದವರು ಸರ್, ಅವರು 68 ವರ್ಷ ಅಂತೆ. ಅವರು ನನಗೆ ಅದನ್ನು ಪರ್ಸನಾಗಿ ಮೆಸೇಜ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅಂತ ಎಷ್ಟೋ ಜನ ಹರಿಸ್ತಾ ಇರ್ತಾರೆ ನಿಮ್ಮನ್ನು. ಡೆಫಿನೆಟ್ಲಿ ಆಗಿ ಅವರ ಒಂದು ಆರೈಕೆಯಿಂದ ನಾವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಜೋಶಾಗಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ. ಡೆಫಿನೆಟ್ ಆಗಿ ಇದು ಮನೆ ತಲುಪಬೇಕು. ಸೈಡ್ ಎಫೆಕ್ಟ್ ಇಲ್ಲ. ಹೌದು. ಮತ್ತು ದುಡ್ಡು ಖರ್ಚಾಗಲ್ಲ, ಸಮಯ ಹಾಳಾಗಲ್ಲ. ಆ್ಯಂಡ್ ಮೋರ್ ಓವರು ಅದೆಲ್ಲದಕ್ಕಿಂತ ಹೆಚ್ಚಿನದೇನು ಕೊಡುತ್ತೆ ಅಂತಂದರೆ ರೋಗದ ಬಗ್ಗೆ ಭಯನ ತೆಗೆದಾಕ್ಬಿಡುತ್ತೆ. ಅದು ದೊಡ್ಡ ಕೆಲಸ. ಯಾರೇ ನಮ್ಮ ಸ್ಟೂಡೆಂಟ್ ಇರ್ಬೋದು, ಇಲ್ಲ ನಮ್ಮ ವ್ಯೂವರ್ಸ್ ಇರ್ಬೋದು, ಬಸವರಾಜಿಂದ ನಿನಗೇನು ಉಪಯೋಗ ಆಗಿದೆ ಅಂದರೆ ಆ ಕಾಯಿಲೆ ವಾಸಿ ಆಯ್ತು, ಈ ಕಾಯಿಲೆ ವಾಸಿ ಆಯ್ತು ಸೆಕೆಂಡ್ರಿ. ಫಸ್ಟ್ ಹೇಳೋದೇನೆಂದರೆ ಅವ್ರ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ರೋಗದ ಬಗ್ಗೆ ಭಯ ಮಾಯ ಆಗಿದೆ ಅಂತ. ತುಂಬ ನನಗೆ ಖುಷಿ ಕೊಡ್ತಕ್ಕಂಥ ಫೀಡ್ಬ್ಯಾಕ್ ಅದು. ಮೀನ್ ಅದು ಇವತ್ತು ತುಂಬ ಜನ ಕಾಯಿಲೆ, ಡಾಕ್ಟ್ರು, ಮೆಡಿಸಿನ್ ಅಂದರೆ ಭಯ ಬೀಳ್ತಿದ್ದಾರೆ. ಜೀವನ ಪರ್ಯಂತ ಸಾಯ್ಬೇಕಲ್ಲಪ್ಪ ಅನಿಸ್ಬಿಟ್ಟಿದೆ. ಈಗ ಲಾಸ್ಟ್ ವರ್ಷ ಒಂದು ಸಮ್ಮೇಳನ ಮಾಡಿದ್ವಿ ಆ್ಯಕ್ಚುಲಿ. ಸೊ ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ. TM ಕೋರ್ಸ್ಗೆ ಜಾಯ್ನ್ ಆದವರಿಗೆ ಒಂದು ಹಾನರ್ ಆಗಿತ್ತು. ಆ ಕಪ್ಪು ಕೋಟ್ನಲ್ಲಿ ಎಲ್ಲರೂ ಕೂಡ ಒಂದು ಕಿರೀಟ ಹಾಕೊಂಡು ಬಂದರು. ಅದನ್ನು ಕಿರೀಟ ಅಂತ ನಾನು ಭಾವಿಸ್ತೀನಿ. ನೋಡೋ ಹೆಂಗಿತ್ತು ಸರ್ ಅದು ನೋಡೋದಕ್ಕೆ? ಎಷ್ಟು ಸಂಭ್ರಮ ಆಯಿತು, ತುಂಬ ಖುಷಿ ಆಯಿತು. ಎಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ. ಈ ಏಜಲ್ಲಿ 40, 50, 60, 70 ವರ್ಷದ 76 ವರ್ಷದವರು ಸರ್ ಅವರು ಬಂದಿದ್ದರು. ಅವ್ರು ಗ್ರ್ಯಾಜುಯೇಷನ್ ತೊಗೊಂಡ್ರಲ್ವ ಎಸ್ ಈ ವಯಸ್ಸಲ್ಲಿ. ಇವಾಗ ನಾರ್ಮಲ್ ನನ್ನ ಮಗಳು UKG, ಅವಳಿಗೂ ಗ್ರ್ಯಾಜುಯೇಷನ್ ಮಾಡಿದ್ರು. ಬಟ್ ಅವಳಿಗೆ ABC ಒಂದೇ ಗೊತ್ತಿರೋದು, Dನೂ ಗೊತ್ತಿಲ್ಲ. ಅದಕ್ಕೆ ನಾನು 1.5 ಲಕ್ಷ ಖರ್ಚು ಮಾಡಿದ್ದೀನಿ. ಬಟ್ ಇಲ್ಲಿ ಅವ್ರು ಖರ್ಚು ಮಾಡಿರೋದೆಷ್ಟು? ಬರೀ 10,000, 12,000. ಅದನ್ನು ಆಲ್ರೆಡಿ ಅವರು ಹೀಲಿಂಗ್ ಮಾಡ್ಕೊಂಡು ವಾಪಸ್ ತೊಗೊಂಬಿಟ್ಟಿದ್ದಾರೆ, ದುಡ್ಡು ತೊಗೊಂಬಿಟ್ಟಿದ್ದಾರೆ. ಒಂದೇ ದಿವಸದಲ್ಲಿ ಬರುತ್ತೆ 10,000 ಅನ್ನೋದು. ಎಷ್ಟು ನನ್ನ ಸ್ಟೂಡೆಂಟ್ಸು ಒಂದು ದಿವ್ಸಕ್ಕೆ ದುಡಿತಾ ಇದ್ದಾರೆ. ಕರೆಕ್ಟ್, ಸತ್ಯ ಹೇಳಿದ್ರಿ. ಸುಮಾರು ಜನ ಮಾತಾಡ್ತಿದ್ದೇನೆ. ಇಟ್ಸ್ ನಾಟ್ ಅಬೌಟ್ ದ ಮನಿ. ಇವಾಗ ನಾನು ಅಂದ್ಕೊಂಡಿದ್ರೆ ಅವ್ರು ಕೊಟ್ಟಿರೋದು 10,000 ಫೀಸು, 15,000 ಫೀಸು. ಅವ್ರಿಗೆ ನಾನು ಇಷ್ಟೇ ಕೊಡೋಣ ಅಂತ ಅಂದ್ಕೊಂಡ್ರೆ ಇವತ್ತು ನೀವು ನೋಡಿದ ಒಂದು ಮ್ಯಾಜಿಕ್ ಆಗ್ತಾ ಇರಲಿಲ್ಲ. ಆಮೇಲೆ ಜನ ಇದು ಹೇಳಿದಿಲ್ಲ ಸರ್, ಕಲಿಯುಗದ ವೈದ್ಯ ಬ್ರಹ್ಮ ಅನ್ನೋದು. ಅದು ನೋಡಿ ನಮಗೆ ಎಷ್ಟು ಖುಷಿ ಆಯಿತು ಅಂದರೆ, ಹೌದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹೆಚ್ಚು ಮಾಡ್ತಾ ಇದ್ದೀವಲ್ವ ನಾವು, ಹೌದಲ್ವಾ, ಜನಕ್ಕೆ ರೀಚ್ ಆಗ್ತಿದ್ರು ಅಂತ ಅನಿಸ್ಬಿಡ್ತು ಸರ್ ನನಗೆ. ಜನಕ್ಕೆ ಬೆನಿಫಿಟ್ ಆಗ್ತಿದೆ. ಅವ್ರು ನನಗೆ ಕೊಟ್ಟಿರೋದು 10,000 ಫೀಸು TMಗೆ. ನಾನು ವಾಪಸ್ ಕೊಟ್ಟಿರೋದು 10 ಕೋಟಿಗಿಂತ ಹೆಚ್ಚು ಅವರು ಬೆಲೆ ಬಾಳಂಥದ್ದು ಕೊಟ್ಟಿದ್ದೆ. ಇನ್ನೊಬ್ಬರು ಹೆಣ್ಮಗಳು ಮಾತಾಡ್ತಾ ಹೇಳ್ತಾ ಇದ್ರು ಸರ್, ನಾನು ಇದನ್ನು ಕಾಯಿಲೆ ವಾಸಿ ಮಾಡಿಕೊಂಡೆ, ಸ್ವಲ್ಪ 1 ವರ್ಷದ ಹಿಂದೆ ನನಗೆ ಈ ಚಿಕಿತ್ಸೆ ನನಗೆ ಸಿಕ್ಕಿದೆ, ನನ್ನ ತಾಯಿನ ಉಳಿಸ್ಕೊಳ್ಬಿಡ್ತಾ ಇದ್ದೆ ನಾನು ಅಂತ ಕಣ್ಣೀರು ಹಾಕಿದ್ಲು ಆ ಹುಡುಗಿ. ಸೊ ಹಾಗೆ ಅಷ್ಟು ಚೆನ್ನಾಗಿ ಒಂದು ವರ್ಕ್ ಆಗ್ತಾಯಿದೆ. ತಮ್ಮ ದೇಹದ ಮೇಲೆ ತಾನು ವರ್ಕ್ ಮಾಡ್ಕೊಂಡಂತೆ, ಕಾಯಿಲೆ ವಾಸಿ ಇತ್ತಂತೆ. ಅದೇ ಕಾಯಿಲೆ ತಾಯಿಗೂ ಕೂಡ ಇತ್ತು. ಇದನ್ನು ನಾನು ಮೊದಲೇ ಹೇಳಿದರೆ ನಾನು ಇಷ್ಟೊಂದು ಉಳಿಸ್ಕೊಂಡ್ಬಿಡ್ತಿದ್ನಲ್ಲ ಸರ್. ಇದು ಈ ಎಲ್ಲ ಪುರಾತನ ವಿದ್ಯೆಗಳನ್ನು ಜನ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಸೀಕ್ರೆಟ್ ಮಾಡ್ಬಿಟ್ಟಿದ್ದಾರೆ. ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಏನೋ ಒಂದು ಸೀಕ್ರೆಟು. ಫಾರ್ ಎಕ್ಸಾಂಪಲ್, ನಿಮಗೆ ನಿನ್ನೆ ಒಬ್ಬ ಆನ್ಲೈನಲ್ಲಿ ಒಬ್ಬ ಲೇಡಿನ ಮಾತಾಡಿಸ್ದೆ. ಅವ್ರು 20 ವರ್ಷದಿಂದ ಮೈಗ್ರೇನ್ ಇತ್ತಂತೆ. ನಮ್ದೊಂದು ಅಕ್ಯುಪ್ರೆಷರ್ ಪಾಯಿಂಟ್ ಒತ್ತಿಬಿಟ್ಟು ಮೈಗ್ರೇನ್ ವಾಸಿ ಆದರು. ಜನಕ್ಕೆ ಇವಾಗ ನನಗೊಂದೇ ಗೊತ್ತಿದೆ ಅಂತ ಹೇಳ್ತಿಲ್ಲ, ನಂತರ 100,000 1,000 ಜನಕ್ಕೆ ಈ ಥರ ವಿದ್ಯೆ ಗೊತ್ತಿದೆ.
ಗೊತ್ತಿದೆ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸೀಕ್ರೆಟ್ ಆಗಿ ಇಟ್ಕೋತಿದ್ದಾರೆ Correct. ಅವರಿಗೆ, ಅವ್ರ ಫ್ಯಾಮ್ಲಿಗೆ. ಎಷ್ಟು ಬೇಕು ಅವ್ರಿಗೆ ಮಾತ್ರ ಅಷ್ಟು, ಬೇರೆಯವ್ರು ಹೆಂಗಾರ ಹೋಗಲಿ ಅಂದರೆ ಸ್ವಾರ್ಥ ಆಗ್ಬಾರ್ದು. ಇದು ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಏನಾಗ್ಬಿಟ್ಟಿದೆ ಅಂದರೆ ಅವರು ಟ್ರೆಡಿಷನಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ, ನನ್ನ ಮಗಗೆ, ನನ್ನ ಮೊಮ್ಮಗನಿಗೆ ಇಷ್ಟು ಮಾತ್ರ ಅಷ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಸೀಕ್ರೆಟ್ ಓಪನ್ ಮಾಡೋ ಕೆಲಸ ಬಸವ ಅಕಾಡೆಮಿ ಮಾಡ್ತು. ನೀವು ಲಾಸ್ಟ್ ಟೈಮ್ ಕೂಡ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಒಬ್ಬ ಬಸವರಾಜ ಅಲ್ಲ, ಇಷ್ಟೂ ಜನರು ಕೂಡ ಬಸವರಾಜ್ ಅವರೇ. ನಾನೇನು ಸೊಲ್ಯೂಷನ್ ಹೇಳ್ತೇನೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾರೆ ಸೇಮ್ ಸೀಕ್ರೆಟ್. ಹೌದೌದು, ಎಷ್ಟು ಚಂದ ಮಾತಾಡ್ತಿರೋದು ನಾನು 10 ಜನಗಳನ್ನ ಮಾತಾಡ್ತಾ ಕಾರ್ಯಕ್ರಮದ ಸಂಪೂರ್ಣವಾಗಿ ನನಗೆ ಖುಷಿ ಆಯಿತು. ಯಾಕಂದರೆ ನಾವಿಬ್ಬರು ಕೂಡ ವಿಡಿಯೋಗಳು ಮಾಡ್ತಾ ಇರ್ತೀವಿ, ಪಬ್ಲಿಕ್ನ ಮಾತಾಡಿಸಿ ಸರ್, ಪಬ್ಲಿಕ್ನ ಮಾತಾಡಿಸಿ ಅಂತ ಪಬ್ಲಿಕ್ ಅವರೇ ಡಿಮ್ಯಾಂಡ್ ಮಾಡಿದಾಗ ಇಷ್ಟು ಜನ ಪಬ್ಲಿಕ್ ಅವರು ಮುಗಿಬಿದ್ದು ಮಾತಾಡಿದ್ರು ಅಂತಂದರೆ ತಾವೇ ಸ್ವಂತ ಕಾಯಿಲೆ ಬಂದಾಗ ಅದನ್ನು ಅಳವಡಿಸ್ಕೊಂಡು ಅದು ಗುಣಮುಖ ಆದಮೇಲಿಂದ ಅವರಾಗಿದ್ದವರೇ ಬಂದು ಈ TM ಕೋರ್ಸ್ಗೆ ಸೇರಿದಂಥವ್ರು ಬಿಟ್ಟು ಯಾರೂ ಇಲ್ಲ ಇಲ್ಲಿ ಸರ್. ಪ್ರತಿ ಇಷ್ಟು ಜನ ನಿಲ್ಬರ್ತಾರೆ. Discrimination based on caste, creed. I pledge to honor my teachers, my institution and my profession and strive to bring pride to 2,000-3,000 ಜನ ಜಾಯ್ನ್ ಆಗ್ತಿದ್ದಾರೆ. ಯಾರಿಗೂ ನಾವೇನೋ ಹೇಳ್ಬಿಟ್ಟು ಕರಿತಾ ಇಲ್ಲ, ಅವರೇ ಜಾಯ್ನ್ ಆಗ್ತಿದ್ದಾರೆ. ಯಾಕೆ ಜಾಯ್ನ್ ಆದಂತ ನೀವು ಯಾರನ್ನಾದ್ರೂ ಕೇಳೋರು ಒಂದೇ ಹೇಳೋದು, ಫಸ್ಟ್ ನೀವು ವಿಡಿಯೋ ಬಂತು ಸ್ಕಿಪ್ ಮಾಡಿಬಿಟ್ಟಿವಿ, ನೆಕ್ಸ್ಟ್ ಇನ್ನೊಂದು ಸತಿ ಬಂತು ಯಾರೋ ಏನೋ ಹೇಳ್ತಾರೆ ಅಂತ ಸ್ಕಿಪ್ ಮಾಡಿಬಿಟ್ಟಿದ್ದೀವಿ, 3ನೇ ಸತಿ ಬಂತು ನೋಡೋಣ ಏನೋ ಹೇಳ್ತಾನೆ, ಒಂದು ಕಲರ್ ಹಚ್ಚಿದ್ರೆ ಏನೋ ಆಗುತ್ತೆ ಅಂತ ಟ್ರೈ ಮಾಡಿದ್ದೀವಿ, ಚೆನ್ನಾಗಿ ವಾಸಿ ಆಯಿತು. ನಮ್ಮ ಮನೆಯವ್ರಿಗೂ ಟ್ರೈ ಮಾಡಿದ್ವಿ, ವಾಸಿ ಆಯಿತು. ಆಮೇಲೆ ಕೋರ್ಸ್ ಬಂದಾಗ ನಾವು ಜಾಯ್ನ್ ಆದ್ವಿ. ಎಸ್, 100ಕ್ಕೆ 98 ಜನ ಇದನ್ನೇ ಹೇಳೋದು. ಎಸ್ ಸರ್. ಆಮೇಲೆ ಕೋರ್ಸ್ಗೆ ಜಾಯ್ನ್ ಆದರೆ ಇಷ್ಟು ಜನ ಏನಿದ್ರೆ ಸರ್, ಇಷ್ಟು ಜನಕ್ಕೆ ನೀವು ಸನ್ಮಾನಿಸಿದ್ರಿ, ಆಮೇಲೆ ಖುಷಿ ಪಟ್ಟರು, ನಿಮ್ಮ ಜೊತೆ ಎಲ್ಲ ಫೋಟೋ ಎಲ್ಲ ತೊಗೊಂಡ್ರು, ಸೆಲ್ಫಿ ಮಾಡಿದ ಮುಗಿಬದ್ರು. ಇವರೆಲ್ಲರೂ ಕೂಡ ತಾವು ಅನುಭವಿಸಿದ ಕಾಯಿಲೆ ವಾಸಿಯಾಗಿತ್ತು. ಎಸ್, ಅವರೆಲ್ಲರೂ ಸೇರಿದವರು ಮಾತ್ರ ಈ TM ಕೋರ್ಸ್ಗೆ ಸೇರ್ಕೊಂಡಿದ್ದು ಸರ್. ಆ ವೇದಿಕೆಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಹೌದು, ತುಂಬ ಖುಷಿ ಆಯಿತು ತಾವು ಬಂದಿದ್ದು, ಇನ್ನೂ ಮೆರುಗು ಹೆಚ್ಚಿತ್ತು. ಅಯ್ಯೋ ಸರ್, ಆಗಿರಲಿಲ್ಲ. ಇವಾಗ ಯಾಕಂದರೆ ವೈದ್ಯ ಬ್ರಹ್ಮ ಸರ್ನ ಕರಿಬೋದು, ಯಾಕಂದ್ರೆ ಒಂದು ರೂಮಲ್ಲಿ ಇರ್ತಾನೆ, ಒಬ್ಬ ಯಾವುದೋ ಬಿಸ್ನೆಸ್ ಮ್ಯಾನ್ನ ಕರಿಬೋದು. ಬಟ್ ಎಸ್ಪೆಷಲಿ ಈ ಜರ್ನಲಿಸ್ಟ್ ಅಂದರೆ ಜರ್ನಲಿಸ್ಟ್ ಏನಿದ್ದೀರಾ, ನೀವು ಜನರ ಮಧ್ಯೆ ಇರ್ತೀರಾ, ಓಕೆ, ಜನರಿಗೋಸ್ಕರ ಇರ್ತೀರಾ. ಎಸ್, ಆಫ್ ಕೋರ್ಸ್. ನೀವು ಬಂದಿದ್ದೀರಾ ಅಂದರೆ ಏನಾಗಿ ಅಲ್ಲಿ ತಪ್ಪು ನಡೆಯೋಕ್ಕೆ ಸಾಧ್ಯ ಇಲ್ಲ, ಕರೆಯಲ್ಲ. ಖಂಡಿತ ಸರ್. ಅಲ್ಲಿ ಒಳ್ಳೇದು ನಡೀತಾ ಇದೆ, ನೀವು ಬಂದು ಕ್ರಾಸ್ ಚೆಕ್ ಮಾಡಿಕೊಂಡು ಒಳ್ಳೇದು ಮಾಡಿ ಅಂತ ಕರೆದಿದ್ದೆ. ಎಸ್ ಸರ್, ಎಸ್ ಸರ್, ಖಂಡಿತ ಸತ್ಯ ಹೇಳಿದ್ರಿ. ಆಮೇಲೆ ಆ ಕಾರ್ಯಕ್ರಮದ ಎಷ್ಟು ಶೋಭೆ ಇತ್ತು ಅಂತಂದರೆ, ಬಸವ ಅಕಾಡೆಮಿ ಅಥವಾ ಹೆಲ್ತ್ಗೆ ಸಂಬಂಧಪಟ್ಟಂಥವ್ರು ಬಿಟ್ಟರೆ ಬೇರೆ ಒಬ್ಬನೂ ಕೂಡ ಕರೆದಿಲ್ಲ. ಕೆಲವರು TRPಗೆ ಅಥವಾ ಬೇರೆ ಏನೋ ಒಂದು ಹೇಳ್ಕೊಳ್ಳೋಕ್ಕೆ ಈ ಪೊಲಿಟಿಷಿಯನ್ಸ್ ಕರೆಯೋದು ಅಥವಾ ಬೇರೆ ಇನ್ಯಾರೋ ಕರೆದು ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಒಂದು ಸಣ್ಣ ವಿಚಾರ ಬೇರೆ ಯಾರು ಬಂದಿಲ್ಲ. ಹೆಲ್ತ್ಗೆ ಸಂಬಂಧಪಟ್ಟಂತೆ ಹೆಲ್ತದ್ದು ಮಾತ್ರ ಇರಬೇಕು. ಸೊ ಹಾಗೆ ಆ ಕಾರ್ಯಕ್ರಮಕ್ಕೆ ಮತ್ತೊಂದು ಶೋಭೆ ಬಂತು, ನಿಸ್ವಾರ್ಥವಾಗಿತ್ತು. ಇವತ್ತು ಕರ್ನಾಟಕದ ಅನೇಕ ಮೂಲೆಗಳಲ್ಲಿ ಮಿನಿ ಬಸವರಾಜರುಗಳು ಉಟ್ಕೊಂಡಿದ್ದಾರೆ, ಮತ್ತೆ ಉಟ್ಕೊಳ್ತಾನೆ ಇದ್ದಾರೆ. ಎಸ್, ನನಗೂ ಕೂಡ ಖುಷಿ ಆಗುತ್ತೆ ಈ ಕಾರ್ಯಕ್ರಮ ಬರೋದಕ್ಕೆ. ಪ್ರತಿ ದಿನ ಕೂಡ ಎಪಿಸೋಡ್ಗಳು ಬರ್ತಾ ಇದೆ, ಮಾಡಿ ಒಳ್ಳೆ. ಎಸ್, ಸೊ कल्याणं असतो मा सद्गमया तमसो मा मृत्युंगमया मृत्योर्मा अमृतंगमया. ओम शांति शांति शांति. ಚಪ್ಪಾಳೆ ಬರಲಿ. ಇದರ ಹಿಂದೆ ಇರುವಂತಹ ಶ್ರಮಕ್ಕೆ ನಿಮ್ಮ ಚಪ್ಪಾಳೆ ಒಂದು ಸ್ಫೂರ್ತಿಯಾಗಬೇಕು. ಸೌಂಡ್ ಆಫ್ ಯುವರ್ ಹೆಲ್ತ್ ನಾಡೀಶ್ವರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು, ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಹೀಲರ್ ಇರಬೇಕು ಅನ್ನುವಂತಹ ದೇಶದೊಂದಿಗೆ ಹುಟ್ಟಾಕಿರುವಂತಹ ಈ ನಾಡೀಶ್ವರ ಪ್ರತಿಯೊಂದು ಮನೆಯನ್ನ ತಲುಪಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಉದ್ದೇಶ.